ನಮಸ್ಕಾರ ಪ್ರಿಯ ವೀಕ್ಷಕರೇ, ಇವತ್ತು ರಾಜ್ಯದ ವಿವಿಧ ಭಾಗಗಳಿಂದ ಬಂದಿರುವ ಕೆಲವು ಬೆಚ್ಚಿ ಬೀಳಿಸುವ ಭಾವನಾತ್ಮಕ ಹಾಗೂ ಶಾಕಿಂಗ್ ಸುದ್ದಿಗಳನ್ನು ನೋಡೋಣ. ಮದುವೆಗೂ ಮುನ್ನ ದಿನವೇ ಹೃದಯಾಘಾತದಿಂದ ನವವಧು ಸಾವು. ನೀರಿಗೆ ಬಿದ್ದ ಚಿನ್ನಾಭರಣ ಎತ್ತಿದ ಈಶ್ವರ್ ಮಲ್ಪೆ. ಆನ್ಲೈನ್ ಚಟಕ್ಕೆ ಬಿದ್ದು ಕನ್ನ ಹಾಕಿದ ಮನೆ ಕೆಲಸದಾಗೆ. ಕಾರ್ ಚೇಸ್ನಲ್ಲಿ ಡೆಲಿವರಿ ಬಾಯ್ ಸಾವು. ಶಿಕ್ಷಕಿಯ ಮೇಲೆ ಕ್ರೂರ ಹಲ್ಲೆ ಹಾಗೂ ವಿದ್ಯಾರ್ಥಿನಿಯರು ಬಾರ್ನಲ್ಲಿ ಮದ್ಯ ಖರೀದಿ ಮಾಡಿದ ಶಾಕಿಂಗ್ ವಿಡಿಯೋ. ಹಾಗಾದ್ರೆ ಶುರು ಮಾಡೋಣ ಇಂದಿನ ಹಾಟ್ ನ್ಯೂಸ್ ಬುಲೆಟಿನ್. ರಾಜ್ಯದಲ್ಲಿ ಹೃದಯಾಘಾತಕ್ಕೆ ಇದೀಗ ಮತ್ತೊಂದು ಬಲಿಯಾಗಿದೆ. ಮದುವೆಗೂ ಮುನ್ನ ದಿನವೇ ನವವಧು ಸಾವು. ರಾಜ್ಯದಲ್ಲಿ ಹೃದಯಾಘಾತಕ್ಕೆ ಮತ್ತೊಂದು ಬಲಿಯಾಗಿದ್ದು, ಮದುವೆಗೆ ಮುನ್ನ ದಿನವೇ ಕುಸಿದು ಬಿದ್ದು ಹೃದಯಾಘಾತದಿಂದ ನವವಧು ಮೃತಪಟ್ಟಿರುವ ಘಟನೆ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ನಡೆದಿದೆ. ಚಿಕ್ಕಮಗಳೂರು ಜಿಲ್ಲೆಯ ಅಂಜಪುರ ತಾಲೂಕಿನ ಸೊಲ್ಲಾಪುರ ಗ್ರಾಮದಲ್ಲಿ ಘಟನೆ ನಡೆದಿದ್ದು, ನಾಳೆ ಮದುವೆ ಸಿದ್ಧತೆಯಲ್ಲಿದ್ದ ವಧು ಇದ್ದಕ್ಕಿದ್ದಂತೆ ಹೃದಯಾಘಾತಕ್ಕೆ ಬಲಿಯಾಗಿದ್ದಾಳೆ. ಶ್ರುತಿ 32 ವರ್ಷ. ತರೀಕೆರೆಯ ದಿಲೀಪ್ ಜೊತೆ ನಾಳೆ ಶ್ರುತಿ ವಿವಾಹ ತರೀಕೆರೆ ಅನ್ನಪೂರ್ಣೇಶ್ವರಿ ಕಲ್ಯಾಣ ಮಂಟಪದಲ್ಲಿ ಮದುವೆ ನಡೆಯಬೇಕಾಗಿತ್ತು. ಆದರೆ ಇಂದು ಮನೆಯಲ್ಲಿದ್ದಾಗಲೇ ವಧು ಶ್ರುತಿ ಹೃದಯಾಘಾತದಿಂದ ಸಾವನ್ನಪ್ಪಿದ್ದು ಕುಟುಂಬದವರ ಆಕ್ರಂದನ ಮುಗಿಲು ಮುಟ್ಟಿದೆ. ಚಿಕ್ಕಮಗಳೂರು. ನೀರಿಗೆ ಬಿದ್ದಿದ್ದ ಚಿನ್ನಾಭರಣ ಮೇಲಕ್ಕೆತ್ತಿದ ಈಶ್ವರ್ ಮಲ್ಪೆ. ಸುಮಾರು 20 ಅಡಿ ಆಳದಲ್ಲಿ ಕೆರೆ ನೀರಿಗೆ ಬಿದ್ದಿದ್ದ 50 ಲಕ್ಷ ರೂಪಾಯಿ ಮೌಲ್ಯದ ಚಿನ್ನಾಭರಣ ಇರುವ ಚೀಲವನ್ನ ಮೇಲಕ್ಕೆತ್ತಿದ್ದ ಈಶ್ವರ್ ಮಲ್ಪೆ ಅವರ ತಂಡ ವಾರಸುದಾರರಿಗೆ ನೀಡುವ ಮೂಲಕ ಮೆಚ್ಚುಗೆಗೆ ಪಾತ್ರರಾಗಿದ್ದಾರೆ. ಚಿಕ್ಕಮಗಳೂರು ಮಾಗಡಿ ಬಳಿ ಮಂಗಳವಾರ ಸಂಜೆ ಕಾರೊಂದು ನಿಯಂತ್ರಣ ತಪ್ಪಿ ರಸ್ತೆ ಪಕ್ಕದ ಕೆರೆಗೆ ಬಿದ್ದಿತ್ತು. ಅದರಲ್ಲಿದ್ದ ಜ್ಯುವೆಲರಿ ಅಂಗಡಿಯ ಮಾಲೀಕ ಈಜಿ ದಡ ಸೇರಿದ್ರು. ಕಾರನ್ನ ಕ್ರೇನ್ ತರಿಸಿ ಮೇಲಕ್ಕೆತ್ತಲಾಯಿತು. ಆದರೆ ಕಾರಿನಲ್ಲಿದ್ದ 50 ಲಕ್ಷ ರೂಪಾಯಿ ಮೌಲ್ಯದ ಚಿನ್ನಾಭರಣವಿದ್ದ ಚೀಲ ನೀರಿಗೆ ಬಿದ್ದಿತ್ತು. ಕೂಡಲೇ ಈಶ್ವರ್ ಮಲ್ಪೆಗೆ ಕರೆ ಮಾಡಿ ತಿಳಿಸಲಾಗಿತ್ತು. ಕೂಡಲೇ ಅಲ್ಲಿಗೆ ತೆರಳಿದ ಈಶ್ವರ್ ಮಲ್ಪೆ ತಂಡ ಕೇವಲ 15 ನಿಮಿಷದಲ್ಲಿ ಚಿನ್ನದ ಚೀಲವನ್ನ ನೀರಿನಿಂದ ಮೇಲಕ್ಕೆತ್ತಿದ್ರು. ಚಿನ್ನಾಭರಣವಿದ್ದ ಚೀಲ ಕೆಸರಲ್ಲಿ ಹೂತು ಹೋಗಿತ್ತು. ಎಲ್ಲೆಡೆ ಕತ್ತಲೆ, ಕಣ್ಣಿಗೇನೂ ತೋರ್ತಿರ್ಲಿಲ್ಲ. ಸುಮಾರು 20 ಅಡಿಗಳಷ್ಟು ಆಳಕ್ಕೆ ಹೋಗಿ ಜಾಲಾಡಿದಾಗ ಕೈಗೆ ಸಿಕ್ಕಿತು. ದೇವರ ಅನುಗ್ರಹ ಹಾಗೂ ಜನರ ಆಶೀರ್ವಾದದಿಂದ ಚಿನ್ನ ಮತ್ತೆ ಸಿಗುವಂತಾಗಿದೆ ಎಂದು ಈಶ್ವರ್ ಮಲ್ಪೆ ತಿಳಿಸಿದ್ದಾರೆ. ಇನ್ನು ಆನ್ಲೈನ್ ಚಟಕ್ಕೆ ಬಿದ್ದು ಅನ್ನ ಹಾಕಿದ ಮನೆಗೆ ಕನ್ನ ಹಾಕಿದ ಮನೆಗೆಲಸದಾಕೆ. ಆಸೆಗಿಂತ ದೊಡ್ಡ ಶತ್ರುವಿಲ್ಲ. 5 ಕೋಟಿಯ ಆಸ್ತಿ ಬರೆದುಕೊಟ್ಟ ಮಗಳಂತೆ ಸಾಕಿದ್ರು. ಆದ್ರೆ ಕೋಟ್ಯಾಂತರ ಮೌಲ್ಯದ ಆಸ್ತಿ ಬರೆದುಕೊಟ್ಟು ಮಗಳಂತೆ ಸಾಕಿದ್ದವರ ಮನೆಗೆ ಯುವತಿ ಕನ್ನ ಹಾಕಿರುವ ಘಟನೆ ಬೆಂಗಳೂರಿನಲ್ಲಿ ನಡೆದಿದೆ. ಉಂಡ ಮನೆಗೆ ಕನ್ನ ಹಾಕಿದ ಮನಗೆಲಸದಾಕೆಯನ್ನ ಪೊಲೀಸರು ಬಂಧಿಸಿದ್ದಾರೆ. ಮಂಗಳ ಬಂಧಿತ ಯುವತಿ. ಆನ್ಲೈನ್ ಬೆಟ್ಟಿಂಗ್ ಚಟಕ್ಕೆ ಬಿದ್ದು ಚಿನ್ನ ಕಳ್ಳತನ ಮಾಡಿದ್ಲು. ಮನೆ ಮಾಲೀಕರಾದ ಆಶಾ ಜಾಧವ್ ತಾಯಿಗೆ ವಯಸ್ಸಾಗಿತ್ತು. ತಾಯಿಯನ್ನ ನೋಡಿಕೊಳ್ಳೋಕೆ 15 ವರ್ಷದ ಹಿಂದೆ ಕೇರ್ ಟೇಕರ್ ಆಗಿ ಮಂಗಳರನ್ನ ನೇಮಿಸಿಕೊಂಡಿದ್ರು. ಹಾಸಿಗೆ ಹಿಡಿದ್ದ ಆಶಾ ಅವರ ತಾಯಿಯನ್ನ ಮಂಗಳ ಚೆನ್ನಾಗಿ ನೋಡ್ಕೊಂಡಿದ್ಲು. 58 ವಯಸ್ಸಿನ ಆಶಾ ಅವರಿಗೆ ಮಕ್ಕಳಿರ್ಲಿಲ್ಲ. ಪತಿಯು ಮೃತಪಟ್ಟಿದ್ರು. ಪ್ರತಿಷ್ಠಿತ ಜೆಪಿ ನಗರದಲ್ಲಿ ಕೋಟ್ಯಾಂತರ ಮೌಲ್ಯದ ಆಸ್ತಿಯನ್ನ ಹೊಂದಿದ್ರು. ಮಂಗಳಳನ್ನ ಆಶಾ ಅವರು ಮಗಳಂತೆ ಕಾಣ್ತಿದ್ರು. 5 ಕೋಟಿ ಮೌಲ್ಯದ ಮನೆಯನ್ನ ಮಂಗಳ ಹೆಸರಿಗೆ ವಿಲ್ ಮಾಡಿದ್ರು. ಕೆಲ ವರ್ಷದ ಹಿಂದೆ ಆಶಾ ಜಾಧವ್ ತಾಯಿ ಕೂಡ ಮೃತಪಟ್ಟಿದ್ರು. ಇದ್ದ ಆಸ್ತಿ ಏನ್ ಮಾಡ್ಬೇಕು ಅಂತ ಮಂಗಳ ಹೆಸರಿಗೆ ಬರೆದಿದ್ರು. ಮನೆಯಲ್ಲಿ ಮಂಗಳ ಅವರನ್ನ ಮಗಳಂತೆ ಕಾಣ್ತಿದ್ರು. ಆದ್ರೆ ಆನ್ಲೈನ್ ಬೆಟ್ಟಿಂಗ್ ಹುಚ್ಚಿಗೆ ಬಿದ್ದಿದ್ದ ಯುವತಿ ಬಾಯ್ ಫ್ರೆಂಡ್ ಹಾಗೂ ಪಾರ್ಟಿ ಪಬ್ಬು ಅಂತ ಸುತ್ತಾಡ್ತಿದ್ಲು. ಅದಕ್ಕಾಗಿ ಲಕ್ಷ ಸಾಲ ಮಾಡ್ಕೊಂಡಿದ್ಲು. ಈಕೆ ಮಾಡ್ಕೊಂಡ 40 ಲಕ್ಷ ಸಾಲವನ್ನ ತೀರಿಸಿದ್ರು. ಅಲ್ಲದೆ 1.5 ಕೋಟಿಯ ಮನೆಯನ್ನ ಮಂಗಳ ಹೆಸರಿಗೆ ಬರೆದಿದ್ರು. ಆನ್ಲೈನ್ ಹುಚ್ಚಿಗೆ ಮನೆ ಮಾರಿ ಮಂಗಳ ಹಣ ಕಳೆದುಕೊಂಡಿದ್ಲು. ಆದ್ರೂ ಆಕೆಯನ್ನ ಮನೆಯಲ್ಲಿಯೇ ಇಟ್ಕೊಂಡಿದ್ದ ಆಶಾ ಸಾಕಿದ್ರು. ಸದ್ಯ ತಾನು ವಾಸ ಇರುವ 5 ಕೋಟಿಯ ಮನೆ ವಿಲ್ ಕೂಡ ಮಂಗಳ ಹೆಸರಿಗೆ ಮಾಡಿದ್ರು. ಆದ್ರೆ ಮತ್ತದೇ ಆನ್ಲೈನ್ ಬೆಟ್ಟಿಂಗ್ ಹುಚ್ಚಿಗೆ ಯುವತಿ ಬಿದ್ದಿದ್ಲು. ಮನೆಯಲ್ಲಿದ್ದ ಚಿನ್ನಾಭರಣ ಕದ್ದಿದ್ಲು. ಒರಿಜಿನಲ್ ಕೀ ಬಳಸಿ ಬೀರುವಿನಲ್ಲಿದ್ದ ಚಿನ್ನ ಎಗರಿಸಿದ್ಲು. ಬಳಿಕ ಕೀ ಗೊತ್ತಿಲ್ಲದಂತೆ ನಿರ್ಜನ ಪ್ರದೇಶದಲ್ಲಿ ಎಸೆದಿದ್ಲು. ಅಯ್ಯೋ, ಕೀ ಎಲ್ಲೋ ಕಳೆದೋಗಿದೆ ಅಂತ ಕೆಲ ದಿನ ಮನೆ ಮಾಲೀಕರು ಸುಮ್ಮನಿದ್ರು. ದೀಪಾವಳಿ ಹಬ್ಬಕ್ಕೆ ಚಿನ್ನ ಹಾಕೊಳ್ಳೋಕೆ ಡೂಪ್ಲಿಕೇಟ್ ಕೀ ಮೂಲಕ ಬೀರು ತೆಗೆಸಿದ್ರು. ಈ ವೇಳೆ ಚಿನ್ನ ಕಳ್ಳತನ ಆಗಿರೋದು ಬೆಳಕಿಗೆ ಬಂದಿದೆ. ಮಂಗಳ 450 ಗ್ರಾಂ ಚಿನ್ನ ಹಾಗೂ 3 ಕೆಜಿ ಬೆಳ್ಳಿ ಕಳ್ಳತನ ಮಾಡಿ ಅಡಮಾನ ಇಟ್ಟಿದ್ಲು. ಆ ಹಣವನ್ನ ಆನ್ಲೈನ್ ಬೆಟ್ಟಿಂಗ್ ನಲ್ಲಿ ಕಳೆದಿದ್ಲು. ಯಾರೋ ಅಪರಿಚಿತರು ಕಳ್ಳತನ ಮಾಡಿರಬಹುದೆಂದು ಮನೆ ಮಾಲೀಕರು ದೂರು ನೀಡಿದ್ರು. ಮಂಗಳ
ಮೇಲೆ ಪೊಲೀಸರಿಗೆ ಅನುಮಾನ ಮೂಡಿತ್ತು. ಆದರೆ ಇದನ್ನ ಮನೆ ಮಾಲೀಕೆ ತಿರಸ್ಕರಿಸಿದ್ರು. ಆಕೆ ಅಂತವಳಲ್ಲ, ಆಕೆಯ ಮೇಲೆ ಅನುಮಾನ ಪಡಬೇಡಿ ಅಂತ ಹೇಳಿದ್ರು. ಪೊಲೀಸರು ಮಂಗಳ ಸಿಡಿಆರ್ ಪರಿಶೀಲನೆ ನಡೆಸಿದ್ರು. ಈ ವೇಳೆ ಚಿನ್ನ ಅಡಮಾನ ಇಟ್ಟಿದ್ದ ಮೆಸೇಜ್ ಗೊತ್ತಾಗಿದೆ. ಆಕೆಯನ್ನು ವಶಕ್ಕೆ ಪಡೆದು ವಿಚಾರಣೆ ನಡೆಸಿದಾಗ ತಪ್ಪೊಪ್ಪಿಕೊಂಡಿದ್ದಾಳೆ. ಆರೋಪಿಯನ್ನ ಪೊಲೀಸರು ವಶಕ್ಕೆ ಪಡೆದಾಗ ಆಕೆಯನ್ನ ಬಿಟ್ಟುಬಿಡಿ ಅಂತ ಕೇಳ್ಕೊಂಡಿದ್ರು ಮನೆ ಮಾಲೀಕೆ. ಆದರೆ ಎಫ್ಐಆರ್ ದಾಖಲಿಸಿದ ಪೊಲೀಸರು ಮಂಗಳ ಅವರನ್ನ ಬಂಧಿಸಿದ್ದಾರೆ. ಬಂಧಿತಳಿಂದ 450 ಗ್ರಾಂ ಚಿನ್ನ ಹಾಗೂ 3 ಕೆಜಿ ಬೆಳ್ಳಿ ವಶಕ್ಕೆ ಪಡೆಯಲಾಗಿದೆ. ಸದ್ಯ ಆರೋಪಿ ಪರಪ್ಪನ ಅಗ್ರಹಾರ ಜೈಲು ಪಾಲಾಗಿದ್ದಾಳೆ. ಸದ್ಯ ಮಂಗಳಗಾಗಿ ಬರೆದಿದ್ದ ಮನೆಯ ವಿಲ್ ಕೂಡ ಆಶಾ ಜಾಧವ್ ವಾಪಸ್ಸು ಪಡೆದುಕೊಂಡಿದ್ದಾರೆ. ಇಷ್ಟೇ ಅಲ್ಲ, ಮಂಗಳ ಹುಟ್ಟುಹಬ್ಬವನ್ನ ಗ್ರ್ಯಾಂಡ್ ಆಗಿ ಸೆಲೆಬ್ರೇಟ್ ಮಾಡ್ತಿದ್ರು. ಪ್ರತಿ ಬರ್ತ್ಡೇಗೂ ಒಂದೊಂದು ವಿದೇಶಕ್ಕೆ ಕರೆದುಕೊಂಡು ಹೋಗ್ತಿದ್ರು. ಆಕೆಯ ಮದುವೆ ತಯಾರಿ ಕೂಡ ನಡೆಸಿದ್ರು. ಒಳ್ಳೆ ಹುಡುಗನನ್ನ ನೋಡಿ ತಾನೇ ಮದುವೆ ಮಾಡಿಸುವ ಯೋಜನೆ ಕೂಡ ಹಾಕೊಂಡಿದ್ರು. ಹೀಗಿದ್ರು ಉಂಡ ಮನೆಗೆ ಮಂಗಳ ಕನ್ನ ಹಾಕಿ ಜೈಲು ಪಾಲಾಗಿದ್ದಾಳೆ. ಕಾರ್ ಚೇಸ್ ಮಾಡಿ ಡೆಲಿವರಿ ಬಾಯ್ನ ಕೊಂದ ದಂಪತಿ, ಕಾರಣ ಶಾಕಿಂಗ್. ಕ್ಷುಲ್ಲಕ ಕಾರಣಕ್ಕೆ ದಂಪತಿ ಕಾರಲ್ಲಿ ಚೇಸ್ ಮಾಡಿ ಯುವಕನಿಗೆ ಜೋರಾಗಿ ಗುದ್ದಿದ್ದಾರೆ. ಇದರಿಂದ ಆತ ಸ್ಥಳದಲ್ಲೇ ಸಾವನ್ನಪ್ಪಿದ್ದಾನೆ. ಇದಕ್ಕೆ ಕಾರಣ ಏನ್ ಗೊತ್ತಾ? ಬೆಂಗಳೂರಲ್ಲಿ ಗಾಡಿ ಓಡಿಸೋದಂದ್ರೆ ತಮಾಷೆ ಮಾತಲ್ಲ. ಟ್ರಾಫಿಕ್ ಸಿಗ್ನಲ್ ಜಂಜಾಟದಲ್ಲಿ ಅತಿ ವೇಗದ ಚಾಲನೆ, ಇಷ್ಟ ಬಂದಂತೆ ಗಾಡಿ ಓಡಿಸಿ ಉಳಿದವರಿಗೂ ತೊಂದರೆ ಕೊಡೋದು ಬೆಂಗಳೂರಲ್ಲಿ ಪ್ರತಿದಿನ ನಡೆಯುತ್ತೆ. ಗಾಡಿ ಟಚ್ ಆಯಿತು ಅಂತ ರಸ್ತೆಗಳಲ್ಲೇ ಅಡ್ಡ ಹಾಕ್ಕೊಂಡು ಕಿರ್ಚಾಡಿ ಶರ್ಟ್ ಹಿಡಿದು ಗಲಾಟೆ ಮಾಡೋದು, ಪೊಲೀಸರು ಬಂದರೆ ಸಮಾಧಾನ ಮಾಡಿಸೋದು ನೋಡಿರ್ತೀರಿ. ಆದರೆ ಗಂಡ ಹೆಂಡತಿ ಈ ಚಿಕ್ಕ ವಿಚಾರಕ್ಕೆ ಒಬ್ಬನ ಪ್ರಾಣವನ್ನೇ ತೆಗೆದಿದ್ದಾರೆ. ಅಷ್ಟೇ ಅಲ್ಲದೆ ನಾಟಕ ಆಡಿ ಪೊಲೀಸರ ಕೈಗೆ ಸಿಕ್ಕಿ ಬಿದ್ದಿದ್ದಾರೆ. ಹೌದು, ಬೆಂಗಳೂರಿನ ಪುಟ್ಟೇನಹಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಇಂತಹ ಘಟನೆ ಬೆಳಕಿಗೆ ಬಂದಿದೆ. ಬೈಕ್ನಲ್ಲಿ ಇಬ್ಬರು ಹೋಗ್ತಿದ್ದಾಗ ದಂಪತಿ ಕಾರಿನಲ್ಲಿ ಹಿಂಬಾಲಿಸಿಕೊಂಡು ಉದ್ದೇಶಪೂರ್ವಕವಾಗಿ ಗುದ್ದಿದ್ದಾರೆ. ಈ ವೇಳೆ ಬೈಕ್ನಲ್ಲಿದ್ದ ಒಬ್ಬ ಸ್ಥಳದಲ್ಲೇ ಮೃತಪಟ್ಟಿದ್ದು, ಮತ್ತೊಬ್ಬ ಗಂಭೀರವಾಗಿ ಗಾಯಗೊಂಡಿದ್ದ ಅಂತ ಪೊಲೀಸರು ತಿಳಿಸಿದ್ದಾರೆ. ಬಳಿಕ ಈ ಸಂಬಂಧ ಸ್ಥಳೀಯ ಪೊಲೀಸ್ ಠಾಣೆಯಲ್ಲಿ ಕೇಸ್ ದಾಖಲಾಗಿತ್ತು. ಪೊಲೀಸರು ತನಿಖೆ ನಡೆಸಿದಾಗ ಈ ಘಟನೆಗೂ ಮುಂಚೆ ಇಬ್ಬರ ನಡುವೆ ಕಿರಿಕಾಗಿರೋದು ತಿಳಿದು ಬಂದಿದೆ. ಬೈಕ್ ಬಂದು ಕಾರಿನ ಮಿರರ್ಗೆ ಟಚ್ ಮಾಡಿದ್ದಕ್ಕೆ ಈ ರೀತಿ ಸೇಡು ತೀರಿಸಿಕೊಂಡಿದ್ದಾರೆ ಅಂತ ಹೇಳಲಾಗಿದೆ. ಇದರಿಂದ ಕೋಪಗೊಂಡ ಕಾರಿನ ಚಾಲಕ ವೇಗವಾಗಿ ಬಂದು ಶಿಕ್ಷಕಿಯನ್ನು ಮರಕ್ಕೆ ಕಟ್ಟಿ ವಿವಸ್ತ್ರಗೊಳಿಸಿ ಅತ್ಯಾಚಾರಕ್ಕೆ ಯತ್ನ. ಕೇಸ್ನಲ್ಲಿ ಇದೀಗ ಸ್ಫೋಟಕ ಮಾಹಿತಿ ಬಿಚ್ಚಿಟ್ಟ ಎಸ್ಪಿ. ಜಿಲ್ಲೆಯ ಕೊಪ್ಪ ತಾಲೂಕಿನ ಕೊಗ್ರೆ ಗ್ರಾಮದಲ್ಲಿ ಬೆಚ್ಚಿ ಬೀಳಿಸುವ ಘಟನೆ ನಡೆದಿದೆ. ಪ್ರಾಥಮಿಕ ಶಾಲೆಯ ಅತಿಥಿ ಶಿಕ್ಷಕಿಯನ್ನ ಮರಕ್ಕೆ ಕಟ್ಟಿ ವಿವಸ್ತ್ರಗೊಳಿಸಿ ಹಲ್ಲೆ ನಡೆಸಿರೋ ಘಟನೆ ನಡೆದಿದ್ದು, ಈ ಪ್ರಕರಣ ಪೊಲೀಸರು ಗಂಭೀರವಾಗಿ ಪರಿಗಣಿಸಿದ್ದಾರೆ. ಶಿಕ್ಷಕಿಯ ಹತ್ತಿರದ ಸಂಬಂಧಿ ಭವಿತ್ ಎನ್ನುವ ಯುವಕನೇ ಕೃತ್ಯ ಎಸಗಿದ್ದಾನೆ ಎಂದು ತಿಳಿದು ಬಂದಿದೆ. ಇದೀಗ ಆತನನ್ನ ಪೊಲೀಸರು ಬಂಧಿಸಿದ್ದಾರೆ. ಶಿಕ್ಷಕಿ ಜೊತೆ ನಿರಂತರವಾಗಿ ಸಂಪರ್ಕದಲ್ಲಿದ್ದ ಭವಿತ್ ಪ್ರೀತಿ ನಿರಾಕರಿಸಿದ್ದಕ್ಕೆ ಆಕ್ರೋಶಗೊಂಡು ಕೃತ್ಯ ಎಸಗಿದ್ದಾನೆ. ಸದ್ಯ ಬಾಳೂರು ಸಮೀಪದ ಚಂದುವಳ್ಳಿ ಗ್ರಾಮದಲ್ಲಿ ಭವಿತ್ನನ್ನ ಜಯಪುರ ಪೊಲೀಸರು ಬಂಧಿಸಿದ್ದಾರೆ. ಇನ್ನು ಈ ಪ್ರಕರಣ ಸಂಬಂಧ ಚಿಕ್ಕಮಗಳೂರು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ವಿಕ್ರಮ್ ಆಮ್ಟೆ ಮಾಧ್ಯಮಗಳಿಗೆ ಪ್ರತಿಕ್ರಿಯಿಸಿದ್ದು, ಘಟನೆಗೆ ಸಂಬಂಧ ಸ್ಫೋಟಕ ಅಂಶವನ್ನ ಬಿಚ್ಚಿಟ್ಟಿದ್ದಾರೆ. ಇನ್ನು ಬಾರ್ನಲ್ಲಿ ಮದ್ಯ ಖರೀದಿಸಿದ ಶಾಲಾ ವಿದ್ಯಾರ್ಥಿನಿಯರು ವಿಡಿಯೋ ವೈರಲ್. ವಿಡಿಯೋದಲ್ಲಿ ಸಮವಸ್ತ್ರ ಧರಿಸಿದ ವಿದ್ಯಾರ್ಥಿನಿಯರು ಮುಖವನ್ನ ಸ್ಕಾರ್ಫ್ನಿಂದ ಮುಚ್ಚಿಕೊಂಡು ವೈನ್ ಶಾಪ್ ಒಳಗೆ ಬಂದರು. ಅವರು ಕೌಂಟರ್ಗೆ ಹೋಗಿ ಮದ್ಯ ಖರೀದಿಸಿ ಹೊರಟು ಹೋಗ್ತಾರೆ. ಅಂಗಡಿ ವ್ಯವಸ್ಥಾಪಕರು ಸಹ ಮದ್ಯವನ್ನ ವಿದ್ಯಾರ್ಥಿಗಳಿಗೆ ಎಂದು ನೋಡದೆ ಮಾರಾಟ ಮಾಡಿರುವುದು ಆಶ್ಚರ್ಯಕರವಾಗಿದೆ. ಇದೀಗ ವಿಡಿಯೋ ಸಾಮಾಜಿಕ ಮಾಧ್ಯಮಗಳಲ್ಲಿ ವೈರಲ್ ಆದ ನಂತರ ಅಧಿಕಾರಿಗಳು ತಕ್ಷಣ ಪ್ರತಿಕ್ರಿಯಿಸಿದ್ರು. ಸ್ಥಳೀಯ ಪೊಲೀಸರು ಸ್ಥಳಕ್ಕೆ ಹೋಗಿ ಅಂಗಡಿಯನ್ನು ಪರಿಶೀಲಿಸಿದ್ರು. ಅವರು ಸಿಸಿಟಿವಿ ವಿಡಿಯೋಸ್ ಫ್ರೇಮ್ ಮೂಲಕ ಪರೀಕ್ಷಿಸಿದ್ರು ಮತ್ತು ವಿದ್ಯಾರ್ಥಿನಿಯರಿಗೆ ಮದ್ಯ ಮಾರಾಟ ಮಾಡಲಾಗ್ತಿದೆ ಅಂತ ದೃಢಪಡಿಸಿದ್ರು. ಇದು ಅಕ್ರಮ ಎಂದು ಕಂಡುಬಂದಿದೆ. ಪ್ರಾಥಮಿಕ ತನಿಖೆ ವರದಿ ಆಧಾರದ ಮೇಲೆ ವಿವರವಾದ ವರದಿಯೊಂದಿಗೆ ಕ್ರಮ ಕೈಗೊಳ್ಳೋಕೆ ಅಧಿಕಾರಿಗಳು ಅಬಕಾರಿ ಇಲಾಖೆಗೆ ಆದೇಶಿಸಿದ್ರು. ಅಂಗಡಿ ಮಾಲೀಕರು ಮತ್ತು ಸಿಬ್ಬಂದಿಯನ್ನ ಪ್ರಶ್ನಿಸಲಾಗ್ತಿದೆ. ವಿದ್ಯಾರ್ಥಿನಿಯರು ತಾವಾಗಿಯೇ ಬಂದಿದ್ದಾರೆಯೇ ಅಥವಾ ಯಾರಿಂದಲಾದರೂ ಪ್ರೇರಿತರಾಗಿದ್ದಾರೆಯೇ ಅನ್ನೋದು ನಿರ್ಧರಿಸೋಕೆ ತನಿಖೆ ನಡೆಯುತ್ತಿದೆ. ಜಿಲ್ಲಾ ಅಬಕಾರಿ ಅಧಿಕಾರಿ ರಾಮ್ಜಿ ಪಾಂಡೆ ಮಾತನಾಡಿ, ಹುಡುಗಿಯರಿಗೆ ಮದ್ಯ ಮಾರಾಟ ಮಾಡುವುದು ಪರವಾನಗಿ ನಿಯಮಗಳಿಗೆ ವಿರುದ್ಧವಾಗಿದೆ. ನಾವು ಈ ಅಂಗಡಿಯ ಪರವಾನಗಿಯನ್ನ ರದ್ದುಗೊಳಿಸುತ್ತೇವೆ ಮತ್ತು ಸಂಬಂಧಪಟ್ಟ ಉದ್ಯೋಗಿಯನ್ನ ತೆಗೆದುಹಾಕುತ್ತೇವೆ ಎಂದು ಹೇಳಿದರು. ಈ ಘಟನೆಯು ಮಾಂಡ್ಲಾದ ಆಕ್ರೋಶಕ್ಕೆ ಕಾರಣ ಆಗಿದೆ. ಅಂಗಡಿ ಮಾಲೀಕರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಬೇಕೆಂದು ಜನರು ಒತ್ತಾಯಿಸಿದ್ದಾರೆ. ಇನ್ನು ಲೈಂಗಿಕ ಕ್ರಿಯೆ ನಡೆಸೋಕೆ ನಿರಾಕರಿಸಿದ ಪತಿಯನ್ನು ಚಾವಣಿಯ ಮೇಲಿಂದ ಎಸೆದ ಪತಿ. ಮುಖೇಶ್ ಅಹಿರ್ವಾಲ್ ಮತ್ತು
ಟಿಜಾ ಎಂಬ ದಂಪತಿ 2022ರಲ್ಲಿ ಪ್ರೇಮ ಸಂಬಂಧದ ನಂತರ ವಿವಾಹವಾದರು. ಆರಂಭದಲ್ಲಿ ಅವರ ಸಂಬಂಧವು ಸುಗಮವಾಗಿತ್ತು. ಆದರೆ ಶೀಘ್ರದಲ್ಲೇ ಮುಖೇಶ್ ಅವರ ನಡವಳಿಕೆ ಬಯಲಾಯಿತು ಮತ್ತು ಅವರು ನಿಯಮಿತವಾಗಿ ಅವಳ ಮೇಲೆ ಹಲ್ಲೆ ಮಾಡೋಕೆ ಪ್ರಾರಂಭಿಸಿದ್ದ. ಟಿಜಾ ಪ್ರಕಾರ ಮುಖೇಶ್ ಹಿಂದಿನ ದಿನ ತನ್ನನ್ನು ಬಲವಂತವಾಗಿ ಲೈಂಗಿಕ ಕ್ರಿಯೆಗೆ ಒಳಪಡಿಸಿದ್ದ. ಯಾವುದೇ ಭಾವನಾತ್ಮಕ ಬಂಧ ಉಳಿದಿಲ್ಲ ಎಂದು ಹೇಳಿ ಅವಳು ಮತ್ತಷ್ಟು ಮುಂದುವರೆದಿದ್ದನ್ನು ವಿರೋಧಿಸಿದಾಗ ಅವನು ಕೋಪಗೊಂಡು ಅವಳನ್ನು ಚಾವಡಿಯಿಂದ ತಳ್ಳಿದನು. ಆಕೆಯ ಕಿರುಚಾಟ ಕೇಳಿ ಸ್ಥಳೀಯರು ಸ್ಥಳಕ್ಕೆ ಧಾವಿಸಿ ಪೌರಾಣಿಪುರ ಸಮುದಾಯ ಆರೋಗ್ಯ ಕೇಂದ್ರಕ್ಕೆ ಕರೆದೊಯ್ದರು. ಗಂಭೀರ ಗಾಯಗಳಿಂದ ವೈದ್ಯರು ಆಕೆಯನ್ನ ಝಾನ್ಸಿ ವೈದ್ಯಕೀಯ ಕಾಲೇಜಿಗೆ ಕಳುಹಿಸಿದ್ರು. ಪೊಲೀಸರು ತನಿಖೆ ಆರಂಭಿಸಿದ್ದು ಸಂತ್ರಸ್ತೆಯ ಹೇಳಿಕೆಯ ಆಧಾರದ ಮೇಲೆ ಕ್ರಮ ಕೈಗೊಳ್ಳಲಾಗುವುದು ಎಂದು ತಿಳಿಸಿದ್ದಾರೆ. ಇಂದಿನ ಪ್ರಮುಖ ಘಟನೆಗಳಿವು. ಮದುವೆಯ ಸಿಹಿ ಕ್ಷಣದ ಮೊದಲು ನಡೆದ ಸಾವು, ಪ್ರಾಮಾಣಿಕ ಯುವಕನ ಕೃತ್ಯ, ನಂಬಿಕೆಗೆ ದ್ರೋಹ, ಕೋಪದಿಂದ ಜೀವ ತೆಗೆದ ದಂಪತಿ, ಎಲ್ಲವೂ ನಮ್ಮ ಬದುಕಿನ ಕನ್ನಡಕ. ಇಂದಿನ ಪಾಠ ಸ್ಪಷ್ಟವಾಗಿ ಹೇಳುತ್ತೆ, ಜೀವನದಲ್ಲಿ ಪ್ರೀತಿ, ನಂಬಿಕೆ ಮತ್ತು ಮಾನವೀಯತೆ ಉಳಿದರೆ ಸಮಾಜ ಬದುಕುತ್ತದೆ. ನೀವು ಈ ವಿಡಿಯೋ ಇಷ್ಟಪಟ್ಟಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನಾವು ಮತ್ತೆ ಭೇಟಿಯಾಗೋಣ ಮುಂದಿನ ಎಪಿಸೋಡ್ನಲ್ಲಿ ಮತ್ತಷ್ಟು ವೈರಲ್ ಮತ್ತು ರಿಯಲ್ ನ್ಯೂಸ್ಗಳೊಂದಿಗೆ. ಧನ್ಯವಾದಗಳು.